ನಿಮಗೆ ಫ್ಲೈಓವರ್ ಹೇಗಿರಬೇಕು, ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವು ತಲಪಾಡಿ ಗಾಡಿ ಕಳೆದ ಮೇಲೆ ರಸ್ತೆಗಳು ನಿರ್ಮಾಣ ಆಗಿದ್ದಾವೆ ಕೇರಳದಲ್ಲಿ, ಅಲ್ಲಿ ಹೋಗಿ ನೋಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಟೆಂಡರೇ ಕರೆದದ್ದು, ಅವರು ಟ್ಯಾಕ್ಸ್ ಪೇಡ್ ದುಡ್ಡೇ ಕೊಟ್ಟದ್ದು, ನಾವು ಅದೇ ಕೊಟ್ಟದ್ದು. ವೈ ಕ್ವಾಲಿಟಿ ಇಸ್ ನಾಟ್ ದೇರ್. ರಸ್ತೆಯಲ್ಲಿ ನೀರು ನಿಲ್ಲುವುದಾದ್ರೆ, ದೋಣಿ ಹಾಕಿ ಹೋಗ್ಬೇಕಂತಾದ್ರೆ, ಫ್ಲೈಓವರ್ಗಳು ಅಸಮರ್ಪಕವಾಗಿ ರಚನೆ ಮಾಡಿ ಆಕ್ಸಿಡೆಂಟ್ಗಳಾಗುವುದಂತಾದ್ರೆ, ವಾಟ್ ಈಸ್ ದಿ ಟೆಕ್ನಾಲಜಿ ಯು ಆರ್ ಯೂಸಿಂಗ್? ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ ನ್ಯಾಷನಲ್ ಹೈವೇಸ್ ಅವರು. ಅದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಮತ್ತು ಅದರ ಬಗ್ಗೆ ಕೂಡಲೇ ಇನ್ವೆಸ್ಟಿಗೇಷನ್ ನಡೆಯಬೇಕು ಅಂತ ನಾನು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಒಂದು ಲೆಟರನ್ನು ಬರೆದಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ನಗರದಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಯಾವುದೆಲ್ಲ ರಸ್ತೆಗಳು ನ್ಯಾಷನಲ್ ಹೈವೇಸ್ NHAI ಅವರಿಂದ ಹಾದು ಹೋಗ್ತವೋ ಅದು ಎಲ್ಲವೂ ಅಪೂರ್ಣ, ಅವೈಜ್ಞಾನಿಕ ಮತ್ತು ಅಗೇನ್ಸ್ಟ್ ದಿ ಪಾಲಿಸೀಸ್ ಆಫ್ ದಿ ನ್ಯಾಷನಲ್ ಹೈವೇಸ್. I can give 100 examples till you reach to NH66 ಎಲ್ಲಿ ಕಾರವಾರವರೆಗೆ ಹೋಗುವ ರಸ್ತೆ ಕೊಡಬಹುದು. ಅಥವಾ ಇಲ್ಲಿ 13 ಅದು ಉಡುಪಿ ಮೂಡಬಿದ್ರಿ ಅದು ಕೂಡ ಹಾಗೇನೆ. ಆ NH ಅವೈಜ್ಞಾನಿಕವಾಗಿ ರಚನೆ ಆಗಿದೆ. ಆಲ್ ಫ್ಲೈಓವರ್ಸ್ ಆರ್ ಫೇಲಿಯರ್. ನಿಮಗೆ ಫ್ಲೈಓವರ್ ಹೇಗಿರಬೇಕು, ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವು ತಲಪಾಡಿ ಗಾಡಿ ಕಳೆದ ಮೇಲೆ ರಸ್ತೆಗಳು ನಿರ್ಮಾಣ ಆಗಿದ್ದಾವೆ ಕೇರಳದಲ್ಲಿ, ಅಲ್ಲಿ ಹೋಗಿ ನೋಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಟೆಂಡರೇ ಕರೆದದ್ದು, ಅವರು ದುಡ್ಡೇ ಕೊಟ್ಟದ್ದು, ಅವರು ಟ್ಯಾಕ್ಸ್ ಪೇಡ್ ದುಡ್ಡೇ ಕೊಟ್ಟದ್ದು, ನಾವು ಅದೇ ಕೊಟ್ಟದ್ದು. ವೈ ಕ್ವಾಲಿಟಿ ಇಸ್ ನಾಟ್ ದೇರ್ ಫಾರ್ NHAI. ರಸ್ತೆಯಲ್ಲಿ ನೀರು ನಿಲ್ಲುವುದಾದರೆ, ರಸ್ತೆಯಲ್ಲಿ ದೋಣಿ ಹಾಕಿ ಹೋಗ್ಬೇಕಂತಾದ್ರೆ, ಫ್ಲೈಓವರ್ಗಳು ಇಂದ ಅಸಮರ್ಪಕವಾಗಿ ರಚನೆ ಮಾಡಿ ಆಕ್ಸಿಡೆಂಟ್ಗಳಾಗುವುದಂತಾದರೆ, ವಾಟ್ ಈಸ್ ದಿ ಟೆಕ್ನಾಲಜಿ ಯು ಆರ್ ಯೂಸಿಂಗ್? ನಿಮ್ಮ ಟೆಕ್ನಾಲಜಿ ಏನು? ನೀವು ಏನಾದರೂ ರಸ್ತೆ ಮಾಡಬೇಕಿದ್ರೆ ಆಯಾ ಭಾಗದ ಹವಾಮಾನ, ಮಳೆ ಅಥವಾ ಅಲ್ಲಿರುವಂತಹ ಮಣ್ಣು ಎಲ್ಲವನ್ನು ಸ್ಟಡಿ ಮಾಡಿ ತಾನೇ ಮಾಡೋದು. ವಿಚ್ ರೋಡ್ಸ್ ಆರ್ ಫೀಸಿಬಲ್ ಫಾರ್ ವಿಚ್ ಸ್ಟೇಟ್, ವಿಚ್ ಡಿಸ್ಟ್ರಿಕ್ಟ್? ರಘು, ಅದು ಅಷ್ಟು ಆಲೋಚನೆ ಮಾಡಬೇಕಾ ಬೇಡ? ಮಂಗಳೂರಿಗೂ ಒಂದೇ, ಕೇರಳಕ್ಕೂ ಒಂದೇ, ಆಂಧ್ರ ಪ್ರದೇಶಕ್ಕೂ ಒಂದೇ, ತಮಿಳುನಾಡಿಗೂ ಒಂದೇನಾ? ಟೋಟಲಿ ಫೇಲ್ಯೂರ್. ಇಮ್ಮಿಡಿಯೇಟ್ ಆಗಿ ನಾನು DC-ಗೂ ಹೇಳಿದ್ದೇನೆ, NHAI PD-ಗೂ ಹೇಳಿದ್ದೇನೆ. ಸಾಂಕೇತಿಕವಾದ ಪ್ರತಿಭಟನೆ ಮೊನ್ನೆ ಮಾಡಿದ್ದೀವಿ, ನೋಡಿ ಈ ರೀತಿ ಉಂಟು ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಮತ್ತು ನಮ್ಮಲ್ಲಿ ಯಾವುದೇ NHAIಗಳು ನಿಯಮಿತ ಕಾಲಕ್ಕೆ ಕಂಪ್ಲೀಟ್ ಆಗಿಲ್ಲ ಹೇಳಿ ಅವರಾಗಿದೆ ಅಂತ. ಅವರು ದುಡ್ಡು ಇಟ್ಟೇ ಕೊಡುವುದವರು. ನ್ಯಾಷನಲ್ ಹೈವೇಲಿ ಸಾಕಷ್ಟು ದುಡ್ಡಿದೆ. ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಸಾಕಷ್ಟು ದುಡ್ಡಿದೆ. ಯು ಆರ್ ಮೇಂಟೈನಿಂಗ್ ಕ್ವಾಲಿಟಿ. ಏನಿದೆ ಕ್ವಾಲಿಟಿದು? ನಮ್ಮ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಾಕೆ ಹಾಗೆ ಆಗ್ತದೆ? ಅದನ್ನು ಸರಿ ಮಾಡಿ ಅಂತ ನಾನು ಹೇಳ್ತೇನೆ. ಅದಕ್ಕೊಂದು ವೈಟ್ ಪೇಪರ್ ಕೊಡಿ ಮತ್ತು ಇನ್ಕ್ವೈರಿ ಮಾಡಿ ಇಮಿಡಿಯೇಟ್. ಇಷ್ಟು ಆಕ್ಸಿಡೆಂಟ್ಗಳು ಇದೆಲ್ಲ ಆಯ್ತಲ್ಲ, 120 ಆಕ್ಸಿಡೆಂಟ್ಸ್ಗಳು ಯಾಕಾಗಿ ಆಗ್ತವೆ? ಯಾವ ರೀತಿ ವೆಹಿಕಲ್ಗಳು ಓಡಾಡಲಿಕ್ಕೆ ಅವಕಾಶ ಕೊಟ್ಟು, ಟರ್ನಿಂಗ್ಸು ನೀವು ನಿಮ್ಮ ಜಪ್ಪಿನ ಮೊಗರದಿಂದ ಹೆಕ್ಕೂರಿನಿಂದ ಬರುವಂಥ ರಸ್ತೆ ಜಾಯ್ನಿಂಗಲ್ಲಿ ಇಟ್ಸ್ ಅ ವೆರಿ ಡೇಂಜರಸ್ ಟರ್ನಿಂಗ್. ಯು ಆಸ್ಕ್ ಎನಿ ಇಂಜಿನಿಯರ್ ಹೂ ವಾಸ್ ಕ್ವಾಲಿಫೈಡ್ ಇನ್ ಸ್ಟ್ರಕ್ಚರಲ್ ಆರ್ ದಿ ನ್ಯಾಷನಲ್ ಹೈವೇಸ್. ಎಷ್ಟೋ ವೆಹಿಕಲ್ಗಳು ಹೀಗೆ ಬಂದು ಸೀದಾ ಕೆಳಗೆ ಬಿದ್ದದಿದ್ದಾವೆ ಅಲ್ಲಿ. ಅಂದರೆ ನಿಮಗೆ ಲ್ಯಾಂಡ್ ಎಕ್ವೈರ್ ಮಾಡಲಿಕ್ಕೆ ಅವಕಾಶ ಇದೆ, ಮಾಡುವಾಗ ಎಲ್ಲ ಲೇಔಟ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ನಿಮಗೆ ಖುಷಿ ಬಂದ ಹಾಗೆ ನಿಮಗೆ ಜನರಿಗೆ ನಿಮ್ಮ ನಿಮ್ಮ ಇಚ್ಛೆಗೆ ಸರಿಯಾಗಿ ಮಾಡಿದರೆ ಆಗತ್ತಾ?
ಸೊ ಸರಿಯಾಗಿ ಮಾಡಬೇಕು, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ನಮ್ಮ ಹೋರಾಟ ಮುಂದೇನು ಹೇಳಿದ್ದೇವೆ, ನಾವು ಬಿಡುವುದಿಲ್ಲ, ಇದನ್ನು ಮಾಡಬೇಕು. ಮತ್ತು ನಮ್ಮ ಜಿಲ್ಲೆಗೆ ಇನ್ನೂ ಕೆಲವು ರೋಡ್ಗಳನ್ನು ಅಪ್ಗ್ರೇಡ್ ಮಾಡುವಂಥ ಅವಕಾಶಗಳಿದ್ದಾವೆ ನ್ಯಾಷನಲ್ ಹೈವೇಗಳಾಗಿ, ಅದನ್ನು ಮಾಡ್ತಾ ಇಲ್ಲ. ಐ ರಿಕ್ವೆಸ್ಟ್ MPs, 3 MPs ಅವರು ಸೇರಿ ಅದನ್ನು ಮಾಡಬೇಕು, ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಅದರ ದುರಸ್ತಿ ಕಾರ್ಯಗಳು ನಿಯತಕಾಲಿಕವಾಗಿ ಆಗಬೇಕು. MP ಎಲ್ಲೋ ಹೇಳ್ತಾ ಇದ್ರು, ನಮಗೆ ಟೋಲ್ ಗೇಟ್ ಕಡಿಮೆ ಆಯಿತು, ಅದು ರಸ್ತೆಗೆ ದುಡ್ಡು ಸಾಕ. ಅಯ್ಯೋ ಅದು ಉಂಟಾ ಎಲ್ಲಿಯಾದರೂ? ಫಸ್ಟ್ ಟೈಮ್ ಆಗೇರಿ ಅದನ್ನು ಪಾರ್ಲಿಮೆಂಟಲ್ಲಿ ಮಾತಾಡಲಿ ಅವರು, ದುಡ್ಡು ಸಾಕಾಗೋದಿಲ್ಲ ಮೇಂಟೆನೆನ್ಸ್ ಮಾಡಲಿಕ್ಕೆ ಅಂತ. ಅದು ಅಲ್ಲಿ ಮಾತಾಡೋದಿಲ್ಲ. ದುಡ್ಡು ಸಹ NMPT ಅವರು ಮೇಂಟೈನ್ ಮಾಡೋದಿಲ್ಲ, ರೋಡ್ ಎಲ್ಲ ಕಾಂಕ್ರೀಟ್ ಮಾಡಿದ್ರಲ್ಲ ಮೊನ್ನೆ. ಯು ಫಿಕ್ಸ್ ನೋ, ಯು ಯೂಸಿಂಗ್ ದ ರೋಡ್ಸ್ ಅಂಡ್ ಯು ಆರ್ ಲಿವಿಂಗ್ ದೇಮ್ ವಿದೌಟ್ ಎನಿ ಪೆನಲ್ಟಿ. ಏನೂ ಇಲ್ಲ, ಬಿಟ್ಟು ಬಿಡೋದಾ? ಡೆವಲಪ್ಮೆಂಟ್ ಬೇಕಲ್ವಪ್ಪ.